ಭಾಗ್ಯನಗರ ಪೊಲೀಸರಿಂದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ. ದಾಸಯ್ಯ ಗಾರಿಪಲ್ಲಿ ಗ್ರಾಮದಲ್ಲಿ ನೆಲೆಸಿದ್ದಂತಹ ತಾಯಿ ಮಗ ಅರೆಸ್ಟ್ ಆಗಿದ್ದಾರೆ. ಭಾಗ್ಯನಗರ ಪೊಲೀಸರಿಂದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ. ದಾಸಯ್ಯ ಗಾರಿಪಲ್ಲಿ ಗ್ರಾಮದಲ್ಲಿ ನೆಲೆಸಿದ್ದಂತಹ ತಾಯಿ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ತಾಯಿ ಫರ್ಫನಾಜ್ ಹಾಗೂ ಆಕೆಯ ಮಗನನ್ನ ಬಂಧಿಸಲಾಗಿದೆ. ಭಾಗ್ಯನಗರ ಮೂಲದ ವ್ಯಕ್ತಿಯನ್ನ ಈ ಪಾಕ್ ಮಹಿಳೆ ಮದುವೆ ಆಗಿದ್ರು. ಭಾರತೀಯ ಪೌರತ್ವ ಇಲ್ಲದಿದ್ರು ಕೂಡ ಅಕ್ರಮವಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ, ಬ್ಯಾಂಕ್ ಅಕೌಂಟ್ ಎಲ್ಲವನ್ನ ಕೂಡ ಹೊಂದಿದ್ರು ಎನ್ನುವ ಆರೋಪ ಇವರ ವಿರುದ್ಧ ಕೇಳಿ ಬರ್ತಾ ಇದೆ. ಸದ್ಯ ಮಹಿಳೆಯ ಗಂಡ ಆಯುಬ್ ಖಾನ್ ಕತಾರ್ನಲ್ಲಿ ಬಸ್ ಚಾಲಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ವೃತ್ತಿಯಲ್ಲಿ ಬಸ್ ಚಾಲಕರಾಗಿದ್ದಾರೆ. ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ದಾಸಯ್ಯ ಗಾರಿಪಲ್ಲಿಯಲ್ಲಿ ಪತಿ ಇಟ್ಟಿರುವಂತಹ ಮಾಹಿತಿ ಲಭ್ಯವಾಗಿತ್ತು. ವೀಸಾ ಅವಧಿ ಮುಗಿದಿದ್ರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಈ ಮಹಿಳೆ ಹೋಗಿರಲಿಲ್ಲ. ಆಪರೇಷನ್ ಸಿಂಧೂರ್ ನಂತರ ವೀಸಾ ನವೀಕರಣವಾಗಿಲ್ಲ. ವೀಸಾ ನವೀಕರಣ ಮಾಡದಿದ್ರೂ ಕೂಡ ಅಕ್ರಮ ವಲಸಿಗರೆಂದು ದೂರು ದಾಖಲಾಗುತ್ತೆ. BNS 420, 419, 468, 465 ಹಾಗೂ 471ರ ಅಡಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ತಾಲೂಕಿನ ದಾಸಯ್ಯ ಗಾರಿಯಲ್ಲಿ ಈ ಮಹಿಳೆ ಹಾಗೂ ಮಗ ಏನಿದ್ರು ಅವರು ಇಲ್ಲೇ ವಾಸ ಮಾಡ್ತಿದ್ರು ಎನ್ನುವ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಇವರನ್ನ ಅರೆಸ್ಟ್ ಮಾಡಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವಾಗಿಂದ ಇಲ್ಲಿ ವಾಸ ಇದ್ರಿ, ಎಲ್ಲಿದ್ರಿ ಇಷ್ಟು ದಿನ ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಜೊತೆಗೆ ಅವರ ಗಂಡನನ್ನು ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತೆ ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡು ಬಂದಿರ್ತದೆ. ಹೇಗೆ ಅಂತಂದ್ರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ. ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದ್ರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯುಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸೆಗಾರ್ಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಸ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವ್ರನ್ನ ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನ ಇಬ್ರು ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ ನ ಪಡಿದೇನೆ ಬೇರೆ ಡಾಕ್ಯುಮೆಂಟ್ಸ್ ನ ತಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಬೆಂಗಳೂರಿನಲ್ಲಿ ತಗೊಳ್ತಾರೆ. ಅದೇ ರೀತಿ ಆಧಾರ್ ಕಾರ್ಡ್ನು ಕೂಡ ಬೆಂಗಳೂರಿನಲ್ಲೇ ತಗೊಳ್ತಾರೆ. ಆಫೀಸಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ಯಾರಿವರು, ಇವರು ಹಿನ್ನೆಲೆ ಏನು, ಯಾವಾಗಿಂದ ಇಲ್ಲಿ ನೆಲೆಸಿದ್ರು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ತಾಲೂಕು ದಾಸಯ್ಯ ಗಾರಿಪಲ್ಲಿ ಒಂದು ಗ್ರಾಮದಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಇತ್ತೀಚೆಗೆ ಏನು ದೇಶಾದ್ಯಂತ SIR ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಒಂದು ಚಾಲ್ತಿಯ ಒಂದು ಹಿನ್ನೆಲೆಯಲ್ಲಿ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇತ್ತು. ಆ ಒಂದು ಪರಿಷ್ಕರಣೆ ಸಮಯದಲ್ಲಿ ಇವರು ಪಾಕಿಸ್ತಾನ ಪ್ರಜೆಗಳು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೂ ಮೊದಲು ಸಹ ಇವರು ಪಾಕಿಸ್ತಾನ ಪ್ರಜೆಗಳು ಇಲ್ಲಿ ಅಕ್ರಮವಾಗಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಇತ್ತು. ಆ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಅವ್ರನ್ನ ವಶಕ್ಕೆ ತಗೊಂಡು ಒಂದು ವಿಚಾರಣೆಗೊಳಿಸುವಂತ ಕೆಲಸನೂ ಸಹ ನಡೆದಿತ್ತು. ಈಗ ವಿಶೇಷವಾಗಿ SIR ಒಂದು ಪ್ರಕ್ರಿಯೆ ವೇಳೆ ಇವ್ರನ್ನ ಇವರ ಒಂದು ಚಲನವಲನಗಳನ್ನ ಗಮನಿಸಿದ್ರು. ಮತ್ತೆ ಇವರು ಏನಂದ್ರೆ ಅಕ್ರಮವಾಗಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಮತ್ತೆ ಇನ್ನಿತರ ವ್ಯವಹಾರಗಳು ಏನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಸೇರಿ ಎಲ್ಲಾ ಒಂದು ರೀತಿಯಲ್ಲೂ ವ್ಯವಹಾರ ಮಾಡ್ತಾ ಇದ್ರು. ಇಷ್ಟೆಲ್ಲ ಏನಂದ್ರೆ ಭಾರತದ ವೀಸಾ ಇವ್ರಿಗೆ ಮುಗ್ದಿತ್ತು. ಮತ್ತೆ ಇಲ್ಲಿ ಒಂದು ಪೌರತ್ವ ಇಲ್ಲಿ ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರ ಒಂದು ಹಂಬಲ ಇತ್ತು. ಈ ನಿಟ್ಟಿನಲ್ಲಿ ಇವರೆಲ್ಲ ಒಂದು ರೀತಿಯಲ್ಲಿ ಅಕ್ರಮವಾಗಿ ದುರ್ಬಳಕೆ ಮಾಡಿಕೊಂಡು ಭಾರತದ ಒಂದು ಪೌರತ್ವವನ್ನು ದುರ್ಬಳಕೆ ಮಾಡಿಕೊಂಡು ಹಕ್ಕುಗಳನ್ನು ಚಲಾಯಿಸುವ ಮಟ್ಟಕ್ಕೆ ಮೀರಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದಂತ ಬಾಗೇಪಲ್ಲಿ ತಹಸೀಲ್ದಾರ್ ಅಂದ್ರೆ ಭಾಗ್ಯನಗರ ತಹಸೀಲ್ದಾರ್ ಮನೀಶ್ ಅವರು ಇವ್ರ ವಿರುದ್ಧ ಭಾಗ್ಯನಗರ ಪೊಲೀಸರಿಗೆ ಒಂದು ದೂರು ಕೊಡ್ತಾರೆ. ಆ ದೂರು ಹಿನ್ನೆಲೆಯಲ್ಲಿ ಇವ್ರನ್ನ ಪಾಕಿಸ್ತಾನದ ಮಹಿಳೆಯಾಗಿ ಆಗಿರುವಂತ ಫರ್ನಾಜ್ ಮತ್ತೆ ಅವರ ಮಗ ಮೊಹಮ್ಮದ್ ಫರ್ದೀನ್ ಖಾನ್ ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತಗೊಂಡು ತನಿಖಾ ಕಾರ್ಯಗಳು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಏನಂದ್ರೆ ಇವರ ಗಂಡ ಕತಾರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಪಾಕಿಸ್ತಾನದ ಮಹಿಳೆ ಜೊತೆ ಪ್ರೇಮ ಆಗಿ ಅವ್ರ ಜೊತೆ ಮದುವೆ ಆಗ್ತಾರೆ. ಅನಂತರ ಅವ್ರು ಪಾಕಿಸ್ತಾನದಲ್ಲಿ ಒಂದು ಮಗು ಹುಟ್ಟುತ್ತೆ, ದೊಡ್ಡ ಮಗ. ಅವರು ಅಲ್ಲಿನ ಪೌರತ್ವ ಪಡಿತಾರೆ. ಮತ್ತೆ ಇನ್ನೊಬ್ರು ಇಬ್ಬರು ಮಕ್ಕಳು ಇರ್ತಾರೆ. ಇನ್ನೊಬ್ರು ಭಾರತದಲ್ಲಿ ಹುಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಹುಟ್ಟಿದಂತ ಒಂದು ಮಗ ಮತ್ತು ಇವರು
ಪಾಕಿಸ್ತಾನದ ಪೌರತ್ವ ಹೊಂದಿರೋದ್ರಿಂದ ಇಲ್ಲಿ ಅವ್ರಿಗೆ ವೀಸಾ ಮುಗ್ದಿರೋದ್ರಿಂದ ಅಕ್ರಮವಾಗಿ ಇರೋದ್ರಿಂದ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬೋದು ತೇಜಸ್ವಿನಿ. ಧನ್ಯವಾದ ಮಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.